ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ನಾನೊಂದು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಗೃಹಿಣಿಯರು ಮನೆಯಲ್ಲೇ ನೀವು ₹1 ಬಂಡವಾಳ ಇಲ್ಲದೆ ಯಾವ ರೀತಿಯಾಗಿ ದುಡಿಬಹುದು ಅಂತ. ಅದರಲ್ಲಿ ನಾನು ಹೇಳಿದ್ದೆ ಟೈಲರಿಂಗ್ ಬಗ್ಗೆ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೇನೆ ಅಂತ. ಸೊ ಆ ವಿಡಿಯೋವನ್ನು ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಂದ ಕೊನೆ ತನಕ ವಿಡಿಯೋ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ ಆಯ್ತಾ. ಈಗ ಟೈಲರಿಂಗ್ ಆದವರು ಬ್ಲೌಸನ್ನೇ ಹೊಲಿದು ಟೈಲರಿಂಗ್ ಮಾಡಬೇಕಾ ಅಥವಾ ಚೂಡಿದಾರನೇ ಹೊಲಿಬೇಕಾ? ಟೈಲರಿಂಗ್ ಆದವರು ಖಂಡಿತವಾಗ್ಲೂ ಇಲ್ಲ. ನೀವು ಬ್ಲೌಸು ಚೂಡಿದಾರ್ ಇದು ಯಾವುದನ್ನು ಹೊಲಿಯದೆ ಆಲ್ಟ್ರೇಷನ್ ಮಾತ್ರ ಮಾಡಿಕೊಂಡು ನೀವು ದಿನದಲ್ಲಿ ₹500-600 ಯಾವ ರೀತಿಯಾಗಿ ಸಂಪಾದನೆ ಮಾಡಬಹುದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ ಆಪ್ಷನ್ನ ಚೂಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಸುಲಭವಾಗಿ ಬೇಗ ವಿಡಿಯೋ ನೋಡ್ಬೋದು. ಹಾಗೆ ನಿಮಗೆ ವಿಡಿಯೋ ಯೂಸ್ಫುಲ್ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಯಾವುದರ ಬಗ್ಗೆ ಆದರೂ ವಿಡಿಯೋ ಬೇಕು ಅಂತಿದ್ರೆ ನೀವು ಖಂಡಿತವಾಗ್ಲೂ ಕಮೆಂಟ್ ಮಾಡ್ಬೋದು. ನಾನು ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ. ಓಕೆನಾ? ಸರಿ, ಇನ್ನು ಜಾಸ್ತಿ ಮಾತಾಡೋದು ಬೇಡ, ಡೈರೆಕ್ಟಾಗಿ ಮಾತಾಡೋಣ. ಈಗ ಏನು ಅಂತ ಅಂದರೆ, ನೀವೊಂದು ಟೈಲರಿಂಗ್ ಕಲೀಲಿಲ್ಲ, ಈಗ ನಾನು ಏನು ಕಲ್ತಿಲ್ಲ, ಈಗ ನಾನು ಹೇಗೆ ಟೈಲರಿಂಗನ್ನು ಇದು ಮಾಡ್ಬೋದು ಅಂತ ಅಂದರೆ, ಈಗ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತ ಅಂದರೆ, ಈಗ ನಾನೇ ತಗೊಂಡಾಗ ನನಗೆ ಜಾಸ್ತಿ ಒಲವು ಯಾವುದ್ರಲ್ಲಿ ಅಂದರೆ ಎಜುಕೇಷನಲ್ಲಿ ಆಯಿತಾ. ಅಂದರೆ ನನ್ನ ಮೈಂಡ್ ಎಲ್ಲ ಜಾಸ್ತಿ ಎಜುಕೇಷನಲ್ಲಿ. ಈ ಥರ ಟೈಲರಿಂಗ್ ಹೊಲಿಯುವಂಥದ್ದು, ಫ್ಯಾಷನು ಇದೆಲ್ಲ ನನಗೆ ಅಷ್ಟೊಂದು ಬರಲ್ಲ. ಯಾಕಂದರೆ ನಂಗೆ ಅಷ್ಟೊಂದು ಸ್ಟೈಲ್ ಇರ್ಬೋದು, ಹೇರ್ ಸ್ಟೈಲ್ ಮಾಡಿಕೊಂಡು ಮೇಕಪ್ ಒಂದು ಮಾಡ್ಕೊಳ್ತೇನೆ ಇವಾಗ ಮೇಕಪ್ ಇರೋದ್ರಿಂದ. ಬಟ್ ಬೇರೆ ಎಲ್ಲ ಹೇರ್ ಸ್ಟೈಲ್ ಇದೆಲ್ಲ ನನಗೆ ಅಷ್ಟೊಂದು ಬರಲ್ಲ. ಯಾಕಂದರೆ ನಂಗೆ ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲ. ಮತ್ತಿನ್ನೊಂದು ಏನಂತಂದರೆ, ನಾನು ಅದಕ್ಕೆ ಹೋಗೇ ಇಲ್ಲ ಆ ಥರ ಕಲಿಬೇಕು ಅಂತೇಳಿ. ಸೊ ನಾನು ಆ ಥರ ಇದ್ದವಳು ಈಗ ನನಗೆ ಟೈಲರಿಂಗ್ ಈಗೊಂದು ಸ್ವಲ್ಪ ಬರುತ್ತೆ ಅಂತ ಅಂದರೆ ಯಾರಿಗೂ ಬೇಕಿದ್ರೂ ಹೊಲಿಬೋದು ಆಯಿತಾ. ಅವರೇ ಹೊಲಿಬೇಕು, ಫ್ಯಾಷನ್ ಬರೋರೇ ಹೊಲಿಬೇಕು ಆ ಥರ ಏನೂ ಇಲ್ಲ. ನಾವು ಕಲ್ತ್ರೆ ಏನು ಬೇಕಿದ್ರೂ ಕಲಿಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ. ಯಾಕಂದರೆ ನಾನು ನನಗೆ ಇದರ ಬಗ್ಗೆ ಅಷ್ಟೊಂದು ನನಗೆ ಇದಿಲ್ಲ. ಆದರೂ ನಾನು ಕಲ್ತಿದ್ದೀನಿ. 5 ತಿಂಗಳು 6 ತಿಂಗಳು ಟೈಲರಿಂಗಿಗೆ ಹೋಗಿದ್ದೇನೆ. ಮತ್ತೆ ಇನ್ನು ಸ್ವಲ್ಪ ಡಿಸೈನ್ಸ್ ಇರ್ಬೋದು, ಆಮೇಲೆ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಹೊಲಿಯೋದು ಇದೆಲ್ಲ ನಾನು ಯೂಟ್ಯೂಬಿಂದ ನೋಡ್ಕೊಂಡು ಕಲಿತಾ ಮಾಡಿದ್ದು. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಈಗ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡಿದ್ದೇನೆ ಈಗ ನಾನು. ಅಂದರೆ ಈಗ ನಾನು ದುಡ್ಡು ಮಾಡಬೇಕು ಇದರಲ್ಲೂ ಅಂತೇಳಿ ಈಗ ನಾನು ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಬ್ಯಾನರ್ ಕೂಡ ಹಾಕಿದ್ದೇನೆ. ಬ್ಯಾನರ್ ಹಾಕಿ ಒಂದು 3 ಮಂತ್ಸ್ ಏನೋ ಆಯಿತು. ಬಟ್ ಬ್ಯಾನರ್ ಹಾಕಿದ ತಕ್ಷಣ ನನಗೆ ಬಂದಿಲ್ಲ ಆಯಿತಾ. ನಾನು ಅವಾಗ ಅಂದ್ಕೊಳ್ತಾ ಇದ್ದೆ, ಅಯ್ಯೋ ಯಾರು ಹೊಲಿಯೋಕ್ಕೆ ಕೊಡೋದಿಲ್ವಾ, ಏನು ಕೊಡಲ್ವಾ, ಯಾರ್ದು ಮನೇಲಿ ಬಟ್ಟೆಗಳಿಲ್ವಾ ಹೊಲಿಯೋಕ್ಕೆ ಅಂತ ನನಗನ್ನಿಸ್ತಾ ಇತ್ತು. ಬಟ್ ಏನು ಅಂತಂದರೆ ಸುಮ್ಮನೆ ಇದ್ದೆ. ಆಮೇಲೆ ಈಗ ಸ್ವಲ್ಪ ನನಗೆ ಸಿಗೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಂತೇಳಿ ನಾನು ಇನ್ನೂ ಕೂಡ ಬ್ಲೌಸನ್ನು ಹೊಲ್ದಿಲ್ಲ. ಅಂದರೆ ಬೇರೆಯವ್ರದ್ದು, ನಾನು ಬ್ಲೌಸ್ ಎಷ್ಟೋ ಹೊಲ್ಕೊಂಡಿದ್ದೇನೆ. ಮತ್ತು ಕಲಿಬೇಕಾದ್ರೂ ಕೂಡ ಬೇರೆಯವ್ರದ್ದು ಹೊಲ್ದಿದ್ದೆ. ದುಡ್ಡೆಲ್ಲ ತಗೊಂಡಿರಲಿಲ್ಲ ಅವಾಗ. ಬಟ್ ದುಡ್ಡಿಗೆ ನಾನು ಬ್ಲೌಸ್ ಇನ್ನೂ ಹೊಲ್ದಿಲ್ಲ. ಬ್ಲೌಸ್ ಇರ್ಬೋದು, ಚೂಡಿದಾರ್ ಇರ್ಬೋದು, ಇನ್ನೂ ನನಗದು ಬಂದಿಲ್ಲ. ಬಂದಿತ್ತು ಬಟ್ 1-2 ಡೇಸಲ್ಲಿ ಕೊಡೋಕ್ಕೆ ಹೇಳ್ತಾ ಇದ್ರು. ನನಗೆ 1 ಡೇಸಲ್ಲೆಲ್ಲ ಕೊಡೋದಕ್ಕಾಗಲ್ಲ. ನಾನೀಗ ಇಷ್ಟು ತನಕ ನಾನು ಆಲ್ಟ್ರೇಷನ್ ಮಾತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ನಾನು ಒಂದು ಸಿಂಪಲ್ ಬ್ಲೌಸು ಹೊಲಿಯೋಣ ಅಂತ, ಏಜ್ ಆದವ್ರದ್ದು ಮತ್ತು ಎಲ್ಲರದ್ದು ಸಿಂಪಲ್ ಬ್ಲೌಸ್ ಏನು ಬರುತ್ತೆ ಬೇಕು ಅಂತಿದ್ರೆ ಲೇಸಲ್ಲಿ ಒಂದು ಡಿಸೈನ್ ಅಷ್ಟೇ. ಜಾಸ್ತಿ ಡಿಸೈನಿಂಗಿಗೆ ಹೋದರೆ ತುಂಬ ಕಷ್ಟ ಆಗುತ್ತೆ ಮತ್ತು ಲೇಟ್ ಆಗುತ್ತೆ. ಈಗ ನಿಮ್ಗೆ ಗೊತ್ತಿದೆ, ಪಾಪು ಚಿಕ್ಕವಳು, ಅವಳನ್ನು ನೋಡ್ಕೋಬೇಕು, 2 ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ನಡ್ಸ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಒಂದು ಬ್ಲೌಸ್ ಹೊಲಿಯೋಣ ಅಂತ ಇವಾಗ ನಾನು ಅಂದ್ಕೊಳ್ತಾ ಇದ್ದೇನೆ. ಬ್ಲೌಸ್ ಕೂಡ ಬಂದಿತ್ತು ಹೊಲಿಯೋಕ್ಕೆ, ನಾನು ಆಗಲ್ಲ ಅಂತ ಹೇಳಿದ್ದೆ. ಅಂದರೆ 1 ಡೇಸಲ್ಲೆಲ್ಲ ಆಗಲ್ಲ, ಒಂದು 3-4 ಡೇಸ್ ಆದರೂ ಬೇಕು ನನಗೆ ಹೊಲಿಯೋಕ್ಕೆ ಅಂತೇಳಿ. ಬಟ್ ನಾರ್ಮಲ್ ಬ್ಲೌಸ್ ಎಲ್ಲ ಆದರೆ ಹೊಲಿಬೋದು. ಸೊ ಈ ಥರ ನನ್ನ ಒಂದು ಇಂಟೆನ್ಷನ್ ಹೇಳಿರುವಂಥದ್ದು. ನಾನು ಈ ಥರ ಇದು ಮಾಡಿಕೊಂಡು ಈಗ ನೀವು ಟೈಲರಿಂಗ್ ಕಲಿಯೋದು ವೇಸ್ಟ್ ಅಂತಲೂ ಆಗಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಬಟ್ಟೆಗಳನ್ನು ನೀವು ಹೊಲ್ಕೊಳ್ಬೋದು. ಇವಾಗ ನಾನು ಹೇಳ್ತೇನೆ ನನಗೆ ಸಿಕ್ಕಿರೋದ್ರಲ್ಲಿ ಹೇಗೆ ದುಡ್ಡು ಮಾಡ್ಬೋದು ಅಂತೇಳಿ. ಬ್ಲೌಸು, ಚೂಡಿದಾರ ಇದೆಲ್ಲ ಬಿಟ್ಟು ಜಸ್ಟ್ ಆಲ್ಟ್ರೇಷನಲ್ಲಿ ನೀವು ಮಾಡ್ಕೋಬೋದು. ಏನು ಅಂತಂದರೆ ದಿನಕ್ಕೆ 500-600 ಮಾಡ್ಕೋಬೋದು. ಹೇಗೆ ಅಂತ ನಾನು ಹೇಳ್ತೇನೆ ಇವಾಗ ನಿಮಗೆ. ಈಗ ಒಂದು ಟಾಪ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ ಅಂತ ಅಂದರೆ ನಾನು ಎಷ್ಟು ತೆಗಿತೀನಿ ಅಂತ ಹೇಳಿದರೆ, ಈಗ ಟಾಪ್ ಅಂದರೆ ಇಷ್ಟು ಸ್ಲೀವ್ಸ್ ಬಂದು ಇಷ್ಟು ಸ್ಲೀವ್ಸ್ ಬಂದು ಇಲ್ಲಿ ಸ್ಟಿಚಿಂಗ್ ಮಾಡೋದಿದ್ರೆ ₹20. ಇನ್ನು ಸ್ಲೀವ್ಸ್ ಉದ್ದ, ಕೈ ಇಷ್ಟು ಉದ್ದ ಇದೆ ಅಂತ ಅಂದರೆ ಇಷ್ಟು ಉದ್ದ ಇದೆ ಅಂತ ಅಂದರೆ ₹30 ತಗೋತೇನೆ ನಾನು. ನಿಜವಾಗ್ಲೂ ಹೇಳ್ಬೇಕಂದ್ರೆ 40-50 ಎಲ್ಲ ತಗೋತಾರೆ ಆಯ್ತಾ, ಸಿಟಿ ಕಡೆ ಎಲ್ಲ. ಬಟ್ ನಾನು ಅಷ್ಟು ತಗೊಳ್ಳೋದು. ಆದರೂ ಕೆಲವೊಬ್ರು ಹೇಳ್ತಾರೆ ಇನ್ನೂ ಕಡಿಮೆ ಮಾಡಿ ಅಂತ ಹೇಳಿದಾಗ ಏನು ಅಂತ ಅಂದರೆ, ನಾವು ಅವ್ರಿಗೆ ಹೇಳಿದಾಗ
ಅವರಿಗೆ ಸ್ವಲ್ಪ ರೇಟ್ ಜಾಸ್ತಿ ಹೇಳಿಬಿಡ್ಬೇಕು. ಯಾಕೆ ಗೊತ್ತಾ, ಅವರು ಮತ್ತೆ ಪುನಃ ಅದರಲ್ಲಿ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಸೊ ಆಮೇಲೆ ನಮಗೆ ಕಡಿಮೆ ಮಾಡೋದಕ್ಕಾಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಗೇನೆ ಗೊತ್ತು, ಟೈಲರಿಂಗ್ ಅಂತ ಅಂದಾಗ ಅದಕ್ಕೆ ಮೆಟೀರಿಯಲ್ಸ್ ತಗೊಳಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಅಂತೇಳಿ. ಸೊ ಆದ್ರೂ ಇದರಲ್ಲಿ ನಾವು ಒಳ್ಳೆ ಸಂಪಾದನೆ ಮಾಡ್ಬೋದು ಟೈಲರಿಂಗಲ್ಲಿ, ಆಯ್ತಾ. ಏನು ಎಲ್ಲಿ ನಮಗೆ ಕಡಿಮೆಗೆ ಸಿಗುತ್ತೆ ಮೆಟೀರಿಯಲ್ಗಳು ಅಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡಬೇಕು. ಆವಾಗ ನಮಗೆ ಖಂಡಿತವಾಗ್ಲೂ ಇದರಲ್ಲಿ ಒಳ್ಳೆ ಸಂಪಾದನೆ ಮಾಡ್ಬೋದು. ಎಷ್ಟೋ ಜನರು ಒಳ್ಳೊಳ್ಳೆ ಸಂಪಾದನೆ ಮಾಡಿ ಮನೆ ಕಟ್ಟಿದವರು ಕೂಡ ಇದ್ದಾರೆ. ನೀವು ಜಸ್ಟ್ ಬ್ಲೌಸು ಹೊಲಿಬೇಡಿ. ಆಮೇಲೆ ಯಾಕಂತ ಹೇಳಿದ್ರೆ ಕೆಲವೊಬ್ರಿಗೆ ಇರುತ್ತೆ, ಅಯ್ಯೋ ಬ್ಲೌಸ್ ಕಷ್ಟ ಅಲ್ವಾ, ತುಂಬಾ ಅದನ್ನು ಏನು ತಲೆ ತಿನ್ನುತ್ತೆ, ಅದೆಲ್ಲ ಹೊಲಿಯದೆ ಜಸ್ಟ್ ನೀವು ಸ್ಟಿಚ್ಚಿಂಗ್ ಒಂದು ಕಲ್ತ್ರೆ ಸಾಕು, ಆಯ್ತಾ. ಸ್ಟಿಚ್ಚಿಂಗ್ ಅಂದ್ರೆ ಏನಂತ ಅರ್ಥ ಆಯ್ತಾ ನಿಮಗೆ? ಜಸ್ಟ್ ನೀವು ಮೆಷಿನ್ ಅನ್ನ ತುಳಿಯೋದು. ಈಗ ನಾನು ಕರೆಂಟಲ್ಲೇ ಹೊಲಿಯೋದು, ಬ್ಲೌಸ್ ಮಾತ್ರ ಕಾಲಲ್ಲಿ ತೊಳೆದು ಹೊಲಿತೇನೆ. ಯಾಕಂದ್ರೆ ಸ್ವಲ್ಪ ಶೇಪಲ್ಲಿ ಇರುತ್ತೆ ನೋಡಿ, ಅದು ಕಂಟ್ರೋಲ್ ಸಿಗಲ್ಲ ನನಗೆ ಇದರಲ್ಲಿ ಕರೆಂಟಲ್ಲಿ, ಮತ್ತೆಲ್ಲ ಕರೆಂಟಲ್ಲೇ ನಾನು ಹೊಲಿಯೋದು. ಹಾಗಾಗಿ ಏನು ಅಂತ ಅಂದರೆ ಜಸ್ಟ್ ನೀವು ಟಾಪ್, ನಾನು ಹೇಳಿದೆ ಅಲ್ವಾ, ಟಾಪ್ ಫಿಟ್ಟಿಂಗಿಗೆ 20 ರೂಪಾಯಿ, ಸ್ಲೀವ್ಸ್ ಉದ್ದ ಇದ್ರೆ 30 ರೂಪಾಯಿ ತೆಗಿದ್ದೇನೆ. ಇನ್ನು ಟಾಪ್ ಸ್ಲೀವ್ಸ್ ಕೂರಿಸೋದಿರುತ್ತೆ, ಕಟ್ ಮಾಡಿಬಿಟ್ಟು, ಅಥವಾ ಕೆಲವೊಬ್ರದ್ದು ಸ್ಲೀವ್ಸ್ ಉದ್ದ ಇರುತ್ತೆ ಅದನ್ನು ಕಟ್ ಮಾಡಿ ಹೊಲೀರಿ ಅಂತ ಹೇಳ್ತಾರೆ. ಇನ್ನು ಕೆಲವ್ರದ್ದು ರೆಡಿಮೇಡ್ ಟಾಪ್ ಇರುತ್ತೆ, ಅದಕ್ಕೆ ಸ್ಲೀವ್ಸ್ ಕೂರ್ಸಕ್ಕಿರುತ್ತೆ, ಅದಕ್ಕೆ 30 ರೂಪಾಯಿ ತೆಗಿಬೋದು ನೀವು. 30 ರೂಪಾಯಿ ಸ್ಲೀವ್ಸ್ ಕೂರ್ಸೋದಕ್ಕೇನೆ ತೆಗಿಬೇಕು, ಆಯ್ತಾ. ಯಾಕಂದ್ರೆ ಅದು ಸ್ಲೀವ್ಸ್ ನೀವು ಏನಂತಂದ್ರೆ ಚೆನ್ನಾಗಿರಲ್ಲ, ಅದನ್ನ ನೀವು ಶೇಪ್ ಎಲ್ಲ ತೆಗೆದು ಕಟ್ ಮಾಡಿ ಮತ್ತೆ ಅದನ್ನು ಸ್ಟಿಚ್ ಮಾಡಿಬಿಟ್ಟು ಸ್ಲೀವ್ಸ್ ಫೋಲ್ಡಿಂಗ್ ಮಾಡ್ಲಿಕ್ಕಿರುತ್ತೆ 2 ಸೈಡು, ಅದಕ್ಕೆ 30 ರೂಪೀಸು. ಇನ್ನು ನೆಕ್ಸ್ಟ್ ಏನಂತ ಹೇಳಿದ್ರೆ ಸಾರಿಗೆ ಫಾಲ್ ಹಾಕುವಂಥದ್ದು ಇನ್ನೂ ಸಿಕ್ಕಿಲ್ಲ ನನಗೆ ಯಾರ್ದು ಕೂಡ. ಸಾರಿಗೆ ಫಾಲ್ ಹಾಕೋದು ಕೂಡ ಅಷ್ಟೇ 80ಕ್ಕಿಂತ ಜಾಸ್ತಿಯೇ ನೀವು ತೆಗಿಬೇಕು ಸ್ಟಿಚ್ಚಿಂಗ್ ಆದರೆ. ಇನ್ನು ಸ್ಟಿಚ್ಚಿಂಗ್ ಅವರಿಗೆ ಬೇಡ, ಒಂದು ಸೈಡ್ ಮಾತ್ರ ಸ್ಟಿಚ್ಚಿಂಗ್, ಇನ್ನೊಂದು ಸೈಡ್ ಹೆಮ್ಮಿಂಗ್ ಮಾಡಬೇಕಂದ್ರೆ ಅದಕ್ಕೆ ನೀವು ಸ್ಟಿಚ್ಚಿಂಗಿಗಿಂತ ಒಂದು 50 ರೂಪಾಯಿ ಆದರೂ ಜಾಸ್ತಿ ತಗೋಬೇಕು, 40 ರೂಪೀಸ್ ಆದರೂ. ಯಾಕಂದರೆ ಹೆಮ್ಮಿಂಗ್ ಮಾಡೋದು ತುಂಬಾ ಕಷ್ಟ ಇದೆ, ಅದನ್ನು ಎಳ್ಬಿಟ್ಟು ಹೆಮ್ಮಿಂಗ್ ಮಾಡಬೇಕು, ಅದು ಕಾಣಿಸದೇ ಇರುವ ರೀತಿಯಲ್ಲಿ ನೀವು ಹೆಮ್ಮಿಂಗ್ ಮಾಡಬೇಕಾಗುತ್ತೆ. ಸೊ ಅದಕ್ಕೊಂದು ಜಾಸ್ತಿ ತೆಗಿಬೇಕು. ನಾನಿವಾಗ ಇಲ್ಲಿ ಸಿಕ್ಕಿಲ್ಲ, ಆದ್ರೂ ನಾನು 80ಕ್ಕಿಂತ ಜಾಸ್ತಿ ಹೇಳ್ತೇನೆ ಸಾರಿಗೆ ಫಾಲ್ ಹಾಕೋದಕ್ಕೆ. ಸ್ಟಿಚ್ಚಿಂಗ್ ಆದರೆ ಓಕೆ 80 ರೂಪಾಯಿ, ಇನ್ನು ಹೆಮ್ಮಿಂಗ್ ಎಲ್ಲ ಮಾಡೋದಿದ್ರೆ 120, 130, 140 ಕೂಡ ತೆಗಿಬೋದು. ಸಿಟಿ ಕಡೆ ಎಲ್ಲ ತುಂಬಾ ಜಾಸ್ತಿ ಇದೆ. ಇದು ಸಾರಿಗೆ ಫಾಲ್ ಹಾಕೋದು. ಇದರಲ್ಲಿ ನೀವೇನು ಶೇಪ್ ಎಲ್ಲ ಮಾಡೋದಕ್ಕೆ ಏನಿರಲ್ಲ, ಜಸ್ಟ್ ನೀವು ಸ್ಟಿಚ್ಚಿಂಗ್ ಹಾಕ್ತಾ ಹೋದರೆ ಆಯಿತು. ಇನ್ನು ನೈಟಿ ಫಿಟ್ಟಿಂಗಿಗೆ ಬಂದರೆ, ನೈಟಿ ಕೂಡ ಅಷ್ಟೇ, ಓನ್ಲಿ ಅವರಿಗೆ ಫಿಟ್ಟಿಂಗ್ ಮಾತ್ರ, ಮೇಲಿಂದ ಕೆಳಗಡೆ ತನಕ ಫಿಟ್ಟಿಂಗ್ ಅಂತ ಅಂದರೆ 50 ರೂಪಾಯಿ ತೆಗಿಬೇಕು. ಇನ್ನು ತೆಗಿತೇನೆ ನಾನು, ನೀವು ಎಷ್ಟು ತೆಗಿತೀರ ಅದು ನಿಮಗೆ ಬಿಟ್ಟಿದ್ದು, ನೀವು ಹೊಲಿಬೇಕಾದ್ರೆ. ಇನ್ನು ಏನು ಅಂತಂದರೆ ಸ್ಲೀವ್ಸ್ ಕಟ್ ಮಾಡಿ ಅಥವಾ ಸ್ಲೀವ್ಸ್ ಫೋಲ್ಡ್ ಮಾಡಿ ಹೊಲಿಯೋದಕ್ಕಿದ್ರೆ ಇದಕ್ಕೆ 20, ಆಮೇಲೆ ಕೆಳಗಡೆ ಕಟ್ ಮಾಡಿ ಅಥವಾ ಫೋಲ್ಡಿಂಗ್ ಮಾಡಿ ಹಿಡಿಯೋದಿದ್ರೆ ಅದಕ್ಕೊಂದು 30. ಅಂದರೆ ಒಂದು ಟೋಟಲ್ ಆಗಿ ಅವರಿಗೆ ಸ್ಲೀವ್ಸು ಕೆಳಗಡೆ ಲಾಂಗ್ ಇದೆ ಅದನ್ನು ಮಡಚಿ ಹೊಲಿಬೇಕು. ಇದೆಲ್ಲ ಇದ್ದರೆ ಒಂದು ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 80, 90, 100 ಇರುತ್ತೆ, ಆಯಿತಾ. ಒಂದು 80ಕ್ಕಿಂತ ಜಾಸ್ತಿ ತೆಗಿಬೇಕು, ಅದರಲ್ಲಿ ತುಂಬ ಕೆಲಸ ಇರುತ್ತೆ ನೈಟಿಯಲ್ಲಿ ಕೂಡ. ಸೊ ತುಂಬ ಕೆಲಸ ಇದೆ, ಜಾಸ್ತಿ ಕೆಲಸ ಇದೆ ಅಂತ ಅಂದಾಗ 100 ತೆಗಿತೇನೆ ನಾನು ಕೂಡ. ಆದರೆ ಕೆಲವೊಬ್ರು ಏನಂತ ಹೇಳಿದ್ರೆ ಇಷ್ಟೇ ತೆಗೀರಿ ಅಂತ ಹೇಳ್ತಾರೆ, ಅವಾಗ ಏನು ಮಾಡೋದಕ್ಕಾಗಲ್ಲ. ಬಂದಿತ್ತು ನನಗೆ ಅದೇ ಥರ ಒಂದು ನೈಟಿ, ಸ್ಲೀವ್ಸು ಕಟ್ ಮಾಡಿ ಫೋಲ್ಡ್ ಮಾಡಿ ಹೊಲಿಬೇಕು, ಕೆಳಗಡೆ ಇದನ್ನು ಫೋಲ್ಡ್ ಮಾಡಿ ಹೊಲಿಬೇಕು, ಅದು ಸ್ಟಿಚ್ಚಿಂಗು ಮಾಡಬೇಕು, ಆಮೇಲೆ ಇಲ್ಲಿ ಕಂಕುಳ ಅದನ್ನು ಸ್ಟಿಚ್ ಮಾಡಬೇಕಂತೆ, ಇಲ್ಲಿ ಫೋಲ್ಡ್ರು ಸ್ಟಿಚ್ ಮಾಡಬೇಕಂತೆ. ಆದರೂ ಅವರು ಒಂದು ನೈಟಿಗೆ 50 ರೂಪಾಯಿ ತಗೊಳ್ಳಿ ಅಂತ ಹೇಳಿದರು. ಮತ್ತು ಇನ್ನೇನು ಮಾಡೋಣ, ಸಿಗೋದೇ ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ಆವಾಗ ನಾನು 50 ರೂಪಾಯಿ ಓಕೆ ಅಂತೇಳಿ ಸ್ಟಿಚ್ ಮಾಡಿಕೊಟ್ಟೆ ನಾನು. ಸೊ ಸ್ಟಿಚ್ ಮಾಡೋರಿಗೂ ತುಂಬಾ ಕಷ್ಟ ಇರುತ್ತೆ, ಆಯಿತಾ. ಸುಮ್ಮನೆ ಮನೇಲಿ ಕೂತ್ಕೊಂಡು ಸ್ಟಿಚ್ಚಿಂಗ್ ಮಾಡಲ್ಲ, ಏನಾದರೂ ಒಂದು ಮಾಡೋಣ, ಏನಕ್ಕಾದರೂ ಒಂದು ದುಡ್ಡು ಯೂಸ್ ಆಗುತ್ತೆ ಅಂತೇಳಿ ನಾವು ಕೂಡ ಸ್ಟಿಚ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಾಗ ಅವರಿಗೆ ಏನಾದರೂ ಹೇಳುವಂಥದ್ದು ಇರ್ಬೋದು, ಅಥವಾ ಅವರು ಜಾಸ್ತಿ ರೇಟ್ ತೆಗೆದ್ರು ಆ ಥರ ಹೇಳಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ಎಷ್ಟು ಕಷ್ಟ ಇರುತ್ತೆ ಹೊಲಿಯೋದು ಅಂತ ಅವ್ರಿಗೆ ಮಾತ್ರ ಗೊತ್ತು, ಆಯಿತಾ. ಇದೆಲ್ಲ ಕಷ್ಟ ಇಲ್ಲ ನಮಗೇನು ಅಂತ ಹೇಳಿದ್ರೆ ಸ್ಟಿಚ್ಚಿಂಗ್ ಮಾತ್ರ ನಾವು ಕಲ್ತ್ಕೊಂಡ್ರೆ ಆಯಿತು. ಮೆಷಿನ್ ತೊಳೆಯೋದಕ್ಕೆ ಮತ್ತು ಹೇಗೆ ಅದನ್ನು ಸ್ಟಿಚ್ಚಿಂಗ್ ಮೆಷಿನ್ ಬಗ್ಗೆ ನೀವು ತಿಳ್ಕೊಂಡ್ರೆ, ನೀವು ಬ್ಲೌಸು ಇದೆಲ್ಲ ಹೊಲಿಬೇಕು ಅಂತ ಜಸ್ಟ್ ಇದನ್ನೇ ಮಾಡ್ಕೊಂಡು ಹೋದ್ರು ನಿಮಗೆ ದಿನದಲ್ಲಿ 500 ಇಂದ 600 ರೂಪಾಯಿ ದುಡಿಬೋದು. ಇನ್ನು ನೆಕ್ಸ್ಟ್ ಇನ್ನು ಯಾವುದೆಲ್ಲ ಬರುತ್ತೆ, ಈಗ ನೈಟಿ ಆಯಿತು, ಸಾರಿಗೆ ಫಾಲ್ ಹಾಕೋದಾಯಿತು, ಟಾಪು ಫಿಟ್ಟಿಂಗ್, ಸ್ಲೀವ್ಸ್ ಕಟ್ಟಿಂಗು, ಈ ಥರ. ಇನ್ನು ಕೆಲವ್ರದ್ದು ಏನಂತ ಹೇಳಿದ್ರೆ ಈ ಕರ್ಟನ್ಸ್ ಇರುತ್ತೆ, ಮತ್ತು ಕೆಲವೊಬ್ರದ್ದು ಈ
ಮಂದ್ರಿಗಳೆಲ್ಲ ಇರುತ್ತೆ. ಈಗ ಏನು ಮಲಗಕ್ಕೆ ನಾವೇನು ಹಾಕ್ತೀವಲ್ವಾ ಅದೆಲ್ಲ ಇರುತ್ತೆ, ಅದನ್ನೆಲ್ಲ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಇದೆಲ್ಲ ಇರುತ್ತೆ. ಸೊ ಅದೇ ಥರ ಈಗ ನನಗೂ ಕೂಡ ಸಿಕ್ಕಿದೆ. ಮೊನ್ನೆ ಒಂದು ಕೊಟ್ಟಿದ್ದೆ ಅವರಿಗೆ, ಅದು ಕರೆಕ್ಟ್ ಆಗುತ್ತೆ ಈ ಥರನೇ ಹೊಲಿರಿ ಅಂತ ಹೇಳಿದರು. ಸೊ ಈಗ ಅವರಿಗೆ ನಾನು ಮತ್ತೆ ಹೊಲಿತಾ ಇದ್ದೀನಿ. ಈಗ 5 ಕರ್ಟನ್ ಕೊಟ್ಟಿದ್ದಾರೆ ನನಗೆ, 3 ಚಿಕ್ಕ ಚಿಕ್ಕದು ಅಂದರೆ ಹೇಗೆ ಅಂತ ಹೇಳ್ತೇನೆ ನೋಡಿ. ಈಗ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇದೆ ಆಯಿತಾ, ಇಷ್ಟು ಅಗಲ ಇದೆ ಇಲ್ಲಿಂದ ನೋಡಿ, ಇಷ್ಟ ಅಗಲ ಇದೆ. ಇದು ಏನು ಅಂತ ಅಂದರೆ ಸ್ಟಿಚ್ ಎಲ್ಲ ಇದನ್ನು ಬಿಡಿಸಿದ್ದೀನಿ ನಾನು. ಏನು ಅಂತ ಅಂದರೆ ಇಲ್ಲಿ ಅದು ನಿಮ್ಮ ಕರ್ಟನ್ ಅಂದರೆ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತಲ್ವಾ, ಅದು ಬೇಡ ಅಂತ ಹೇಳಿದ್ರು. ಅದನ್ನು ತೆಗೆದು ಬಿಟ್ಟು ನನಗೆ ಈ ಥರ ಒಂದು ಪಟ್ಟಿಯನ್ನು ಹಾಕ್ಕೊಡು, ಇದರ ಒಳಗಡೆ ಪೈಪನ್ನು ಹಾಕೋದಿಕ್ಕೆ ಆಯಿತಾ. ಇದರ ಒಳಗಡೆ ಪೈಪನ್ನು ಹಾಕೋ ರೀತಿ ಪಟ್ಟಿಯನ್ನು ತಂದು ಹೊಲಿ ಅಂತ ಹೇಳಿದರು. ಸೊ ಇದಕ್ಕೆ ನಾನು ತಗೊಂಡು ಬಂದಿರೋದು ಇದು ನೈಲನ್ ಬಟ್ಟೆ. ಇದು ಮೀಟ್ರಿಗೆ 25-30 ಇದೆ, ತಗೊಂಡು ಬಂದಿದ್ದೇನೆ ನಾನು. ಸೊ ಈ ಥರ ಫೋಲ್ಡಿಂಗ್ ಮಾಡಿ ಹೊಲಿಯೋದಕ್ಕೆ ಅಂತ. ಒಂದು ಸ್ವಲ್ಪ ಕಷ್ಟ ಇದೆ. ಇದು ಕಷ್ಟ ಅಂತ ಹೇಳಿದ್ರೆ ಏನಿಲ್ಲ, ಇದನ್ನು ಕರೆಕ್ಟಾಗಿ ಅಳತೆಗೆ ಕಟ್ ಮಾಡಿಕೊಂಡು ಇವಾಗ ನಾವು ಏನು ದಾರ ಎಲ್ಲ ಯಾವ ರೀತಿಯಾಗಿ ಉಲ್ಟಾ ಸ್ಟಿಚ್ ಮಾಡಿಬಿಟ್ಟು ಉಲ್ಟಾ ಎಳಿತೀವಲ್ವಾ ಆ ಥರ ಮಾಡಿಕೊಂಡು ಮತ್ತೆ ಇದಕ್ಕೆ ಸ್ಟಿಚ್ ಮಾಡಿದರೆ ಆಯಿತು. ಆ ಸೈಡ್ ಈ ಸೈಡು ಇಲ್ಲಿ ಓಪನ್ ಇಟ್ಟರೆ ಆಯಿತು. ಇಲ್ಲಿ ಇದರ ಬಗ್ಗೆ ನಾನು ನೆಕ್ಸ್ಟ್ ಇನ್ನೂ ಕೊಡ್ತಾರೆ ಅವರು, ಅದನ್ನು ಆವಾಗ ನಾನು ವಿಡಿಯೋ ಮಾಡ್ತೇನೆ. ಯಾವ ರೀತಿಯಾಗಿ ಕರ್ಟನ್ಸಲ್ಲಿ ಯಾವ ರೀತಿಯಾಗಿ ಇದನ್ನು ಚೇಂಜಸ್ ಮಾಡ್ಬೋದು. ಇನ್ನೂ ಐಡಿಯಾ ಇದೆ, ಇನ್ನೂ ಚೆನ್ನಾಗಿರೋದಿದೆ. ಇಲ್ಲಿ ಈ ಥರ ಸ್ಟಿಚಿಂಗ್ ಮಾಡಿಬಿಟ್ಟು ಇಲ್ಲಿ ಈ ಥರ ಅದರೊಳಗಡೆ ಪೈಪ್ ಹಾಕೋ ರೀತಿ ಎಲ್ಲ ಮಾಡ್ಬೋದು. ಯಾವ ಟೈಪಲ್ಲಿ ಬೇಕಿದ್ರೂ ನಮಗೆ ಮಾಡ್ಬೋದು ಇದನ್ನು. ಸೊ ಇದು ಕೊಟ್ಟಿದ್ರು. ಇದಕ್ಕೆ ನಾನು ಎಷ್ಟು ರೂಪೀಸ್ ತೆಗಿತೇನೆ ಅಂದರೆ 50 ರೂಪೀಸ್ ಆಯಿತಾ. ಇಷ್ಟು ಇಲ್ಲಿಂದ ಇಲ್ಲಿ ತನಕ ಇದೆ, ಇಷ್ಟು ಅಗಲ ಇದೆ ನೋಡಿ, ಇಷ್ಟು ಅಗಲಕ್ಕೆ ಇಷ್ಟೇ, ಮೇಲ್ಗಡೆದು ಮಾತ್ರ ಸ್ಟಿಚಿಂಗು. ಇದಕ್ಕೆ ನಾನು 50 ರೂಪಾಯಿ ಹೇಳ್ತೇನೆ. ಅದೇ ರೀತಿ ಇದಿಷ್ಟು ಅಗಲ ಆಯ್ತಾ, ಇನ್ನೂ 2 ಇದೆ, ಅದು ದೊಡ್ಡದು ಅಂದರೆ ಇದರ ಡಬ್ಬಲು ಆಯ್ತಾ. ಅದು ಜೋಡಿಸಿ ಇದೆ, ಡಬ್ಬಲ್ ಇದೆ, ಅದಲ್ಲಿ ಇಟ್ಟಿದ್ದೇನೆ ನಾನು. ಅದಕ್ಕೆ ನಾನು 100 ತೆಗಿತೇನೆ, ಓಕೆನಾ. 100 ತೆಗಿತೇನೆ ಅದಕ್ಕೆ, ಯಾಕಂದರೆ ಅದು ಇದರಷ್ಟೇ ಡಬ್ಬಲ್ ಇದೆ ಅದು, ಅದಕ್ಕೋಸ್ಕರ. ಈ ಥರದೀಗ 3 ಸ್ಟಿಚಿಂಗ್ ಆಗಿದ್ದೀನಿ, 2 ಇದೆ. ಇವತ್ತೇ ಸಂಜೆ ಕೊಡ್ತೇನೆ ಅಂತ ಹೇಳಿದ್ದೇನೆ ನಾನು, ಸಂಜೆ ಅಂತೇಳಿ. ಇನ್ನೂ ಮತ್ತೆ ಕೊಡ್ತಾರೆ ಅವರು ಪುನಃ ಹೊಲಿಯೋದಿಕ್ಕೆ, ಇನ್ನೂ ಇದೆ ಅಂತೆ. ಇದೀಗ 5 ಕೊಟ್ಟಿದ್ದಾರೆ ನನಗೆ. ಮೊನ್ನೆ 1 ಹೊಲಿದು ಕೊಟ್ಟಿದ್ದೆ ನಾನು, ಅದಕ್ಕೆ ಮಾತ್ರ 40 ರೂಪೀಸ್ ತೆಗೆದಿದ್ದೆ. ಇದಕ್ಕೆಲ್ಲ 50 ರೂಪೀಸ್ ತೆಗಿದ್ದೇನೆ. ಯಾಕಂತ ಹೇಳಿದ್ರೆ ನನಗೆ ಬಟ್ಟೆ ಕ್ಲಾತ್ ತಗೋಬೇಕಿತ್ತು. ಸೊ ಅದು ಸೇವ್ ಆಗಬೇಕು, ಅದಕ್ಕೋಸ್ಕರ ಏನು ಅಂತ ಅಂದರೆ ನಾನು 50 ರೂಪೀಸ್ ಇದಕ್ಕೆ ತೆಗಿತಾ ಇದ್ದೇನೆ. ನೀವು ಹಾಗಾದರೆ ಅಂದ್ಕೊಳ್ಳಿ, ಈಗ ನನಗೆ 3 ಕೊಟ್ಟಿದ್ದಾರೆ, 50 ಆಮೇಲೆ 100 ಅಲ್ಲಿಗೆ 350 ಆಯಿತು ಈಗ ಕೊಟ್ಟಿರೋದು ಆಯಿತಾ. 350 ಮೊನ್ನೆ ಒಂದು ಕೊಟ್ಟಿದ್ರು, 400 ರೂಪಾಯಿ ಆಯ್ತಲ್ವಾ. ಅದರಲ್ಲಿ ಅದು ಜಾಸ್ತಿ ಅಂದರೆ ಈಗ ಏನು ಕ್ಲಾತಿಗೆಲ್ಲ ಒಂದು 40-50 ರೂಪಾಯಿ ಹೋಗಿರುತ್ತೆ. ಸೊ ನೋಡಿ ಎಷ್ಟು ಸೇವ್ ಆಯಿತು ಅಂತ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಟೈಲರಿಂಗ್ ಕಲಿಬೇಕು ನಾವು. ಏನಕ್ಕಂತ ಅಂದರೆ ನಮ್ಮ ಬಟ್ಟೆಗಳನ್ನ ಹೊಲ್ಕೋಬೋದು, ಅಥವಾ ನೀವು ಬ್ಲೌಸ್ ಎಲ್ಲ ಏನು ಹೊಲಿಯೋದೇನೆ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ, ಜಸ್ಟ್ ಆಲ್ಟ್ರೇಷನ್ ಮಾಡ್ಕೊಂಡು ಈ ಥರನೇ ಸ್ಟಿಚಿಂಗ್ ಎಲ್ಲ ಮಾಡಿಕೊಂಡ್ರೆ ಇದು ತುಂಬಾ ನಿಮಗೆ ಇದರಿಂದನೇ ದುಡ್ಡು ಮಾಡ್ಬೋದು ಆಯಿತಾ. ನೀವು ಬ್ಲೌಸ್ ಹೊಲಿದು ಟಾಪ್ ಎಲ್ಲ ಹೊಲಿಯೋದು ಅದು ತುಂಬ ಕಷ್ಟ, ನನ್ನಿಂದ ಆಗಲ್ಲ ಅಂತ ಹೇಳಿದರೆ ನೀವು ಇದೇ ಥರ ಹೊಲಿಬೋದು. ನಾನು ಕೂಡ ತುಂಬ ಬ್ಲೌಸ್ಗಳನ್ನು, ನಂದೊಂದು 10 ಬ್ಲೌಸ್ ಹೊಲಿದಿದ್ದೇನೆ ನಾನು ಕಲಿಬೇಕಿದ್ರೆ. ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ತೋರಿಸಿದ್ರೆ ತುಂಬ ಲಾಂಗ್ ಆಗುತ್ತೆ. ಇನ್ನು ಇದರ ಬಗ್ಗೆ ಸ್ವಲ್ಪ ನನಗೆ ಡೀಟೇಲ್ ಆಗಿ ಹೇಳಬೇಕು, ಅದಕ್ಕೋಸ್ಕರ. ಈಗ ನೋಡಿ 3 ಕರ್ಟನನ್ನು ಸ್ಟಿಚ್ ಮಾಡಿದ್ದೇನೆ. ಈಗ ನೈಟ್ ಹೊಲಿದಿದ್ದೆ, ನಿನ್ನೆ ನೈಟ್ 2 ಹೊಲಿದಿದ್ದೆ, ಅದು 12 ಗಂಟೆ ನಂತರ ಆಯಿತಾ. 11:45 12 ಆಗಿದೆ. ಮಲಗಬೇಕಾದ್ರೆ 1:15 ಗಂಟೆ ಆಗಿತ್ತು. ಅದರಲ್ಲಿ ಅವಳು 2-3 ಸಲ ಎದ್ದಿದ್ಲು. ಮತ್ತೆ ಹೋಗಿ ಅವಳಿಗೆ ಎದೆ ಹಾಲು ಕೊಟ್ಟು ಮತ್ತೆ ಅವಳನ್ನು ಮಲಗಿಸಿ ಬಂದಿದ್ದೆ. ಯಾಕಂದರೆ ನಾನು ಅಲ್ಲೇ ಮಲಗಿರ್ತೀನಿ, ಅಲ್ಲೆಲ್ಲೋ ಹೋಗ್ಬಿಟ್ಟು ಅವಳೆ ಅಂತ ಹೇಳ್ಬಿಟ್ಟು ಅವಳು ಅವಾಗ ಎದ್ದೇಳ್ತಿದ್ಲು. ಇಲ್ಲಾಂದರೆ ಆ ಥರ ಎದ್ದೇಳಲ್ಲ ನಾನು ಅಲ್ಲೇ ಹತ್ತಿರದಲ್ಲಿ ಮಲ್ಕೊಂಡಿದ್ರೆ. ಹಾಗಾಗಿ ಮತ್ತೆ ಪುನಃ ಎತ್ಕೊಂಡು ಹೋಗಿ ಅವಳಿಗೆ ಇದು ಮಾಡಿದ್ದೆ. ಬಟ್ ಅಷ್ಟು ಕಷ್ಟ ಆದ್ರೂ ನಾನು ಹೊಲಿತೇನೆ. ಯಾಕಂತ ಹೇಳಿದ್ರೆ ನಮಗೆ ಒಂದು ಏನಾದರೂ ಒಂದು ಮಾಡಬೇಕು, ದುಡ್ಡು ಮಾಡಬೇಕು ಅಂತೇಳಿ ಇರುತ್ತೆ. ಏನಂತ ಹೇಳಿದ್ರೆ ನಮಗೂ ತುಂಬ ಕಷ್ಟ ಇದೆ, ಮನೆ ಬಾಡಿಗೆ ಕಟ್ಟಬೇಕು, ಸ್ವಂತ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ತುಂಬಾ ಇರುತ್ತೆ, ಏನಿಲ್ಲ. ಸೊ ಅದಕ್ಕೋಸ್ಕರ ನಾವು ಕೂಡ ಈ ಥರ ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾಗುತ್ತೆ. ನಿದ್ದೆನೇ ನಮಗೆ ಇಂಪಾರ್ಟೆಂಟ್ ಅಲ್ಲ. ಸೊ 1:15ಗೆ ಮಲಗಿ ಮತ್ತೆ ಮಾರ್ನಿಂಗ್ 7:45ಕ್ಕೆ ಎದ್ದಿದ್ದೆ ನಾನು. ನೆಕ್ಸ್ಟ್ ಇವತ್ತು ಬೆಳಿಗ್ಗೆ ತಿಂಡಿ ಮಾಡಬೇಕಲ್ವಾ, ತಿಂಡಿಗೆಲ್ಲ ರೆಡಿ ಮಾಡಿರ್ತೇನೆ. ಹಾಗಂತೇಳಿ ನನಗೆ ಹಸ್ಬೆಂಡ್ ಹೆಲ್ಪ್ ಮಾಡಲ್ಲ ಅಂತ ಅನ್ಕೋಬೇಡಿ, ಖಂಡಿತವಾಗ್ಲೂ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಸ್ಟಿಚ್ಚೆಲ್ಲ ಬಿಡಿಸಿದವ್ರೆ, ಸ್ಟಿಚ್ಚೆಲ್ಲ ಬಿಡಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಐರನ್ ಹಾಕಬೇಕಿತ್ತು. ಅಂದರೆ ಅದು ಸ್ಟಿಚ್ ಮಾಡಬೇಕಾದ್ರೆ ಇದಾಗುತ್ತೆ ಅಂತೇಳಿ ಐರನ್ ಎಲ್ಲ ಹಾಕ್ಕೊಟ್ಟಿದ್ದು ಅವರೇ ಆಯಿತಾ. ಅವರು ಕೂಡ ಹೆಲ್ಪ್ ಮಾಡ್ತಾರೆ ನನಗೆ. ಆಮೇಲೆ ಇದು ಕ್ಲಾತ್ ಎಲ್ಲ ಕಟ್ ಮಾಡಿ ಎಲ್ಲ ಕೊಟ್ಟಿದ್ದು ಅವರೇ. ಇನ್ನು 2 ಇದೆ, ಅದಕ್ಕೆ ನಾನೇ ಕಟ್ ಮಾಡಬೇಕು. ಉಳಿದಿದ್ದಕ್ಕೆಲ್ಲ ಅವರೇ ಕಟ್ ಮಾಡಿ ಕೊಟ್ಟಿದ್ರು ಹಸ್ಬೆಂಡೇ. ಹಾಗಾಗಿ ಇನ್ನು ಏನು ಅಂತ ಅಂದರೆ
ನಾವು ಏನು ಸ್ಟಿಚಿಂಗ್ ಮಾಡ್ತೇವೆ ಅದನ್ನು ನಾವು ಇದರಲ್ಲಿ ಬುಕ್ಕಲ್ಲಿ ಬರೆದಿಟ್ಕೊಳ್ಬೇಕು, ಪ್ರತಿಯೊಂದನ್ನು ಬರೆದಿಟ್ಕೋಬೇಕು. ಯಾಕಂತ ಹೇಳ್ತೀನಿ, ಇವಾಗ ನಿಮ್ಗೆ ಅನಿಸ್ಬೋದು, ಇವಾಗ ನಾವೊಂದು ಇಷ್ಟು ಹೇಳ್ತೀವಿ ಅಮೌಂಟು, ಅದರಲ್ಲಿ ಸೇವ್ ಆಗುತ್ತಾ ಇಲ್ವಾ, ನಮಗೆ ಲಾಭ ಆಗುತ್ತಾ ಇಲ್ವಾ, ಜಾಸ್ತಿ ನಷ್ಟ ಆಗುತ್ತಾ, ಈ ಥರ ಕೆಲವೊಂದು ಪ್ರಶ್ನೆಗಳಿರ್ಬೋದು ಕೆಲವೊಬ್ಬರಿಗೆ. ಅದಕ್ಕೋಸ್ಕರ ನಾವು ಈ ಥರ ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ನಮಗೆ ಏನು ಸಮಸ್ಯೆ ಆಗಲ್ಲ. ಸೊ ನಾನು ಫಸ್ಟಿಂದ ಹಿಡಿದು ಲಾಸ್ಟ್ ತನಕನೂ ಬರೆದಿದ್ದೇನೆ. ಇವಾಗ ನನಗೆ ಆಲ್ಮೋಸ್ಟ್ ಎಷ್ಟು ಜನ ಕೊಟ್ಟಿದ್ದಾರೆ ಅಂದರೆ 10 ಜನ ಕೊಟ್ಟಿದ್ದಾರೆ ಈಗ. ಅಂದರೆ ಈಗ ಮೊನ್ನೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದು ನನಗೆ. ಇದು ಪ್ರತಿಯೊಂದನ್ನು ಕೂಡ ನಾನು ಇಲ್ಲಿ ಬರೆದಿಟ್ಟಿದ್ದೇನೆ. ಏನು ಕೊಟ್ಟಿದ್ದಾರೆ ಅವರು ನೋಡಿ ಇಲ್ಲಿ ಪ್ರತಿಯೊಂದು ಕೂಡ ನಾನಿಲ್ಲಿ ಬರೆದಿಟ್ಟಿದ್ದೇನೆ. ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆಲ್ಲ ಕೊಟ್ಟಿದ್ರು, ಆಮೇಲೆ ಬೇಬಿದು ಯೂನಿಫಾರ್ಮ್ ಫಿಟ್ಟಿಂಗ್ ಎಲ್ಲ ಕೊಟ್ಟಿದ್ರು, ನೆಕ್ಸ್ಟ್ ಬ್ಲೌಸ್ ಫಿಟ್ಟಿಂಗ್ ಕೊಟ್ಟಿದ್ರು, ಲೆಹಂಗ ಒಂದಿತ್ತು ಅದನ್ನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ರು, ಕಟ್ ಮಾಡಿ ಮತ್ತೆ ಫೋಲ್ಡಿಂಗ್ ಮಾಡಿ ಹೊಲಿಯೋದಕ್ಕೆಲ್ಲ ಕೊಟ್ಟಿದ್ರು, ನೈಟಿ ಫಿಟ್ಟಿಂಗ್ ಕೊಟ್ಟಿದ್ರು, ಆಮೇಲೆ ದಿಂಬಿಗೆ ಕವರ್ ಸ್ಟಿಚಿಂಗ್ ಮಾಡೋಕ್ಕೆ ಅದು ಕೊಟ್ಟಿದ್ರು, ಇನ್ನು ಟಾಪ್ ಫಿಟ್ಟಿಂಗ್ ಕೊಟ್ಟಿದ್ರು, ಆಮೇಲೆ ನೈಟಿ ಫೋಲ್ಡಿಂಗ್ ಮಾಡಿ ಹೊಲಿಯೋದಕ್ಕೆಲ್ಲ, ಪ್ಯಾಂಟ್ಗಳೆಲ್ಲ ಫೋಲ್ಡಿಂಗ್ ಮಾಡಿ ಹೊಲಿಯೋದಕ್ಕೆಲ್ಲ ಕೊಟ್ಟಿದ್ರು. ನೆಕ್ಸ್ಟ್ ಬಂದು ಸ್ಯಾರಿ ಕೊಟ್ಟಿದ್ರು 2, ಅಂದರೆ ಅದರದ್ದು ಬ್ಲೌಸ್ ಬೇಡ ಅಂತ ಹೇಳ್ಬಿಟ್ಟು, ಬ್ಲೌಸ್ ಬೇಡ ಸ್ಯಾರಿದು ಬ್ಲೌಸ್ ತೆಗೆದ್ಬಿಟ್ಟು ಸೈಡ್ ಸ್ಟಿಚಿಂಗ್ ಮಾಡೋದಕ್ಕೆ. ಆದರೆ ಅದಕ್ಕೆ ನಾನು ಒಂದು ಸಾರಿಗೆ 20 ರೂಪಾಯಿ ಮಾತ್ರ ತಗೊಂಡಿದ್ದೇನೆ. ಯಾಕಂದರೆ 20 ರೂಪಾಯಿ ಹೇಳಿದ್ದಕ್ಕೆ ಅವರು 15 ರೂಪಾಯಿ ಮಾಡ್ಕೊಳ್ಳಿ ಅಂತ ಹೇಳಿದರು. ನೀವು ಏನು ನೋಡಿ, ಸಾರಿ ಎಷ್ಟು ಉದ್ದ ಇರುತ್ತೆ ನೋಡಿ, ಅಲ್ಲಿಂದ ಇಲ್ಲಿ ತನಕ ಒಂದು ಸೈಡಿಗೆ 20 ರೂಪಾಯಿ ಹೇಳಬೇಕು, ಇನ್ನೊಂದು ಸೈಡಿಗೆ 20 ರೂಪಾಯಿ, 2 ಸೈಡ್ 2 ಸೈಡ್ ಸ್ಟಿಚ್ ಇದ್ರೆ 40 ರೂಪಾಯಿ ಆಯಿತು ಒಂದು ಸಾರಿಗೆ. ಬಟ್ ಇವರು ಕೊಟ್ಟಿರೋದು ಒಂದು ಸೀರೆಗೆ 20 ರೂಪಾಯಿ ಮಾತ್ರ, ಅದರಲ್ಲೂ 15 ರೂಪಾಯಿ ಮಾಡ್ಕೊಳ್ಳಿ ಅಂತ ಹೇಳಿದರು. 15 ರೂಪಾಯಿಗೆ ಆಗೋದೇ ಇಲ್ಲ ಅಂತ ಹೇಳಿದ್ದೆ ನಾನು. ಮತ್ತೆ 20 ರೂಪಾಯಿ ಕೊಟ್ಟರು, ಓಕೆ ಪರವಾಗಿಲ್ಲ ಅಂತ ಸುಮ್ಮನೆ ಆಗಿಬಿಟ್ಟೆ. ಸೊ ನೋಡಿ ಇಷ್ಟೆಲ್ಲ ಕೊಟ್ಟಿದ್ರು ಸ್ಟಿಚಿಂಗ್ ಮಾಡೋದಕ್ಕೆ. ನೋಡಿ ಇದರಲ್ಲಿ ನಾನು ಬ್ಲೌಸು ಹೊಲ್ದಿಲ್ಲ, ಚೂಡಿದಾರು ಹೊಲ್ದಿಲ್ಲ. ಓಕೆನಾ, ನಾನು ಇದರಲ್ಲಿ ಎಷ್ಟು ಸೇವ್ ಆಯ್ತು ಅದು ಬೇಕಿದ್ರೆ ಹೇಳಿ, ಕಮೆಂಟ್ ಮಾಡಿ ಆಯಿತಾ. ಇಷ್ಟು ಹೊಲ್ದ್ರಲ್ವಾ, ಎಷ್ಟು ಅಮೌಂಟ್ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಹೇಳಿದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಯಾಕಂದರೆ ಯಾರು ವಿಡಿಯೋ ನೋಡ್ತಾರೆ ಫುಲ್ಲಾಗಿ ಅಂತೇಳಿ ನನಗೆ ಇದರಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ನಾನು ಇಷ್ಟು ಹೊಲ್ದಿದ್ರಲ್ಲಿ ಈಗ ಎಷ್ಟಾಯಿತು ಅಂಥೇಳಿ ಯಾರಾದರೂ ಕಮೆಂಟ್ ಹಾಕಿದರೆ ಖಂಡಿತವಾಗ್ಲೂ ಅದನ್ನು ವಿಡಿಯೋ ಮಾಡ್ತೇನೆ, ವ್ಲಾಗಲ್ಲಿ ಹೇಳ್ತೇನೆ ಅದನ್ನು. ಓಕೆನಾ, ನೆಕ್ಸ್ಟ್ ಬಂದು ಇದಿಷ್ಟು ನೀವು ಈ ಥರ ಬರ್ದಿಟ್ಕೊಂಡ್ರೆ, ಆಮೇಲೆ ಇಲ್ಲಿ ನಾನು ಕ್ಲಾತ್ ಕೂಡ ಅಷ್ಟೇ ಎಷ್ಟು ತಗೊಂಡಿದ್ದೀನಿ ಅಂತ ಕೂಡ ಬರ್ದಿಟ್ಟಿದ್ದೇನೆ. ಮೊನ್ನೆ ಒಂದು ಕ್ಲಾತ್ ತಗೊಂಡಿದ್ದೆ, ಎಷ್ಟು ಅಂತ ಹೇಳಿದರೆ 40 ರೂಪಾಯಿ ಆಯಿತಾ. 40 ರೂಪಾಯಿ ಅಲ್ಲ 25 ರೂಪಾಯಿ ಏನೋ ಇತ್ತು ಒಂದಿಗೆ. 38 ರೂಪೀಸ್ ಏನೋ ಆಗಿತ್ತು, ಅದೇ 40 ರೂಪೀಸ್ ಆಗಿತ್ತು. 40 ರೂಪೀಸು ಮತ್ತು ಈಗ ತಗೊಂಡಿರೋದು 85 ಆಯಿತಾ. 40 ಮತ್ತು 85 ಟೋಟಲ್ ಆಗಿ ಈ ಕರ್ಟನ್ಸ್ಗಳಿಗೆ ಯಾವ ರೀತಿಯಾಗಿ ದುಡ್ಡು ಸೇವ್ ಆಯಿತು ಅದು ಕೂಡ ಬೇಕಿದ್ರೆ ಹೇಳಿ, ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೇನೆ. ನೋಡಿ ಈ ಥರ ಎಲ್ಲನೂ ಬರೆದಿಟ್ಕೊಂಡಿದ್ದೇನೆ, ಪ್ರತಿಯೊಂದು ಕೂಡ ಇದರಲ್ಲಿ ಬರೆದಿಟ್ಟಿದ್ದೇನೆ ನಾನು, ಎಷ್ಟೆಷ್ಟು ಆಯಿತು, ಎಷ್ಟು ಖರ್ಚಾಯಿತು. ಇನ್ನೊಂದು ಏನಂತ ಹೇಳಿದರೆ, ನೀವು ಏನಾದರೂ ಟೈಲರಿಂಗಿಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ಗಳನ್ನು ತರಬೇಕಾದ್ರೆ ನೀವು ಬೇರೆ ಹಣವನ್ನು ಅದಕ್ಕೆ ಯೂಸ್ ಮಾಡ್ಕೋಬಾರ್ದು. ಟೈಲರಿಂಗ್ ನೀವು ಏನು ಹೊಲ್ದಿದ್ದೀರಾ ಅದೇ ಹಣದಿಂದ ತರಬೇಕು, ಅವಾಗ ನಿಮಗೆ ಎಷ್ಟು ಸೇವ್ ಆಯ್ತು ಅನ್ನುವಂಥದ್ದು ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಅದೇ ಹಣದಿಂದ ನಾನು ಕೂಡ ತಗೊಂಡು ಹೋಗುವಾಗ ಬೇರೆ ಹಣ ತಗೊಂಡು ಹೋಗ್ತೀವಿ, ಬಟ್ ಇಲ್ಲಿ ಬಂದು ನಾನು ಅದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಎಷ್ಟು ಇದಾಯಿತು ಅಂತೇಳಿ ಈ ಥರ ಬರೆದ್ರೆ ನಮಗೂ ಯೂಸ್ ಆಗುತ್ತೆ. ಇದು ಈ ಥರ ನಾವು ಮಾಡಿಟ್ಕೊಂಡ್ರೆ ಖಂಡಿತವಾಗ್ಲೂ ಇದು ಮಾಡ್ಬೋದು. ಸೊ ಹಾಗಾಗಿ ನಿಮಗೆ ಇವಾಗ ಏನು ಅಂತ ಅಂದರೆ, ಒಂದು ಅಂಗಡಿ ಮನೆಯಲ್ಲೇ ಕೂತ್ಕೊಂಡು ಕೂಡ ನಾವು ಹೊಲಿಬೋದು. ಈಗ ನಾನು ಇಲ್ಲಿ ಮನೆ ಇರೋದ್ರಿಂದ ನನಗೆ ಸ್ವಲ್ಪ ಇಲ್ಲಿ ಸಿಗುತ್ತೆ, ಯಾಕಂದರೆ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಟೈಲರಿಂಗ್ ಮೆಷಿನ್ ಎಲ್ಲಿಯೂ ಇಲ್ಲ ಅಂಗಡಿ, ಹಾಗಾಗಿ ಸಿಗುತ್ತೆ. ಇನ್ನೂ ಸಿಗಬೇಕು ಜಾಸ್ತಿ ನನಗೆ. ಇನ್ನೂ ಏನಾದರೂ ಬ್ಯಾನರ್ ಹಾಕಿದ್ದೇನೆ ರೋಡ್ ಸೈಡ್ ಎಲ್ಲ, ಇನ್ನೂ ಅಲ್ಲಿ ಮೊಬೈಲ್ ನಂಬರ್ ಎಲ್ಲ ಹಾಕಿಬಿಟ್ಟು ಈ ಥರ ಎಲ್ಲ ಮಾಡಿ ಏನಾದರೂ ಒಂದು ಮಾಡಬೇಕಿನ್ನು. ಇನ್ನೂ ಸ್ವಲ್ಪ ಜಾಸ್ತಿ ಸಿಗಬೇಕು. ಒಂದೊಂದು ದಿನ ಸಿಗೋದಿಲ್ಲ, ಒಂದೊಂದು ದಿನ ಸಿಗುತ್ತೆ. ಇನ್ನು ಒಂದು ದಿನದಲ್ಲಿ ನಿಮಗೆ 2 ಸಾರಿ ಸಿಕ್ಕಿದ್ರು, ಸಾರಿ ಫಾಲ್ಟ್ ಸ್ಟಿಚಿಂಗಿಗೆ 200 ರೂಪಾಯಿ ಆಯಿತು. ಇನ್ನು ಟಾಪ್ ಫಿಟ್ಟಿಂಗ್, ಅದು ಫಿಟ್ಟಿಂಗ್, ಇದು ಫಿಟ್ಟಿಂಗ್ ಅಂತ ಹೇಳಿದಾಗ ದಿನದಲ್ಲಿ 300 ಇಂದ 400 ರೂಪಾಯಿ ಆದರೂ ದುಡಿಬೋದು ಸಿಕ್ಕಿದ್ರೆ ಆಯಿತಾ. ಸಿಗಬೇಕು ಅಷ್ಟೇ ನಮಗೆ, ಆದರೆ ಕೊಡ್ತಾರೆ. ಫಸ್ಟ್ ನಮಗೆ ಸಿಗಲ್ಲ. ಅಂದರೆ ಒಂದೇ ಸಲ ನಾವೀಗ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಒಂದೇ ಸಲ ನಮಗೆ ಏನು ಸಿಗಲ್ಲ ಆಯಿತಾ. ದಿನ ಹೋಗ್ತಾ ಇದ್ದ ಹಾಗೆಯೇ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಿ ಇಲ್ಲಿ ಸ್ಟಿಚ್ ಮಾಡ್ತಾರೆ, ಒಳ್ಳೆ ಸ್ಟಿಚ್ ಮಾಡ್ತಾರೆ ಅಂತ ಗೊತ್ತಾಗಿ ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಮನೆ ಹತ್ರದವ್ರು ಬರಲ್ಲ. ಈಗ ನೀವು ಇಲ್ಲೇ ನೋಡಿರ್ಬೋದು ಎಷ್ಟೊಂದು ಬಿಲ್ಡಿಂಗ್ಗಳಿದೆ, ಬಟ್ ಇಲ್ಲಿ ಹತ್ರದವ್ರು ಯಾರು ಬರಲ್ಲ ಆಯಿತಾ. ಎಲ್ಲ ದೂರದಿಂದ ಬರ್ತಾರೆ. ಅಲ್ಲಿ ರೋಡ್ ಸೈಡಲ್ಲಿ ಲೇಡೀಸ್ ಟೈಲರ್ ಅಂತ ಹಾಕಿದ್ದೀನಿ, ಅದನ್ನು ನೋಡಿಕೊಂಡು ಆಚೆಯಿಂದ ಬರ್ತಾರೆ. ಹತ್ರದವರು ಬರೋದೇ ಇಲ್ಲ, ಮನೆ ಹತ್ರದವರೆಲ್ಲ. ಸೊ ಹಾಗಾಗಿ ನಾವು ಚೂಡಿದಾರ್
ಬ್ಲೌಸ್ ಇದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಹೊಲಿಯೋದನ್ನು ಜಸ್ಟ್ ಆಲ್ಟ್ರೇಷನ್ ಮಾಡಿಕೊಂಡು ಕೂಡ ದಿನದಲ್ಲಿ ನಾವು 300-400 ರೂಪಾಯಿ ದುಡಿಬೋದು. ಇನ್ನೂ ಏನು ಅಂತ ಅಂದರೆ ನೀವೊಂದು ಸ್ವಲ್ಪ ಜಾಸ್ತಿ ಜನ ಇರುವ ಜಾಗದಲ್ಲಿ ಇದ್ರಿ ಅಂತ ಅಂದರೆ, ಈಗ ಇಲ್ಲಿ ಜಾಸ್ತಿ ಜನ ಇಲ್ಲ ಅಂದರೆ ಕೆಲವೊಂದು ಪ್ಲೇಸ್ಗಳಿರುತ್ತೆ ಗೊತ್ತಾ, ತುಂಬ ಜನ ಇರ್ತಾರೆ. ನಮ್ಗೆ ಆ ಥರದ್ದು ಪ್ಲೇಸ್ ಇಷ್ಟ ಇರಲಿಲ್ಲ. ಅಂದರೆ ಅಲ್ಲಿ ಏನು ಗೊತ್ತಾ, ಒಂದು ಒಳ್ಳೆ ಗಾಳಿ ಬರಲ್ಲ, ಏನು ಬರಲ್ಲ, ಜಾಸ್ತಿ ಜನನೇ ಇರ್ತಾರೆ. ಅಂಥ ಏರಿಯಾಗಳಲ್ಲಿ ನಮ್ಗೆ ಇರೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಈ ಏರಿಯಾದಲ್ಲಿ ಬಂದ್ವಿ. ಬಟ್ ಇಲ್ಲಿ ಇದ್ದಾರೆ, ಆಚೆ ಎಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಏನಾದರೂ ಮಾಡಿದರೆ ಬರ್ತಾರೆ, ನೋಡಬೇಕು ಇನ್ನೇನು ಅಂತೇಳಿ. ಆ ಥರ ಇನ್ನೂ ಇವರು ಕರ್ಟನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಇನ್ನು ಇದನ್ನು ಹೊಲಿದು ಬಿಟ್ಟು ಅವ್ರಿಗೆ ಕೊಡಬೇಕು, ಮತ್ತೆ ಇದೇನೋ ಕರ್ಟನ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇನ್ನೂ ತುಂಬ ಇದೆ ಅಂತ ಹೇಳ್ಬಿಟ್ಟು ಅವರು ಏನು ಆ ಥರ ಇದ್ದೇನು ಮಾಡಲ್ಲ. ಎಷ್ಟು ರೇಟ್ ಹೇಳಿದ್ರು ಅವ್ರು ಕೊಟ್ಬಿಡ್ತಾರೆ. ಇಷ್ಟೇ ರೇಟ್ ತಗೋ, ಅಷ್ಟೇ ತಗೋ ಅಂತೇಳಿ ಹೇಳಲ್ಲ. ಕೆಲವೊಬ್ರು ಅಂಥವ್ರು ಇರ್ತಾರೆ, ಕೆಲವೊಬ್ರು ಇಂಥವ್ರು ಇರ್ತಾರೆ. ಆಯಿತಾ, ಈ ಥರ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಜನ ಇರುವ ಜಾಗದಲ್ಲಿ ನೀವು ಅಂಗಡಿ ಹಾಕೋಬೇಕು ಅಂತಿದ್ರೆ, ಜಾಸ್ತಿ ಜನ ಇಲ್ಲಿ ಇರ್ತಾರೆ ನೋಡಿ, ಅಲ್ಲಿ ಅಂಗಡಿ ಹಾಕ್ಕೊಂಡು ಅಲ್ಲಿನೂ ಹೊಲಿಬೋದು. ಮನೇಲಿ ಕುತ್ಕೊಂಡು ಮನೇಲಿ ಕೂಡ ಹೊಲಿಬೋದು. ಅಲ್ಲಲ್ಲಿ ಬ್ಯಾನರ್ಗಳನ್ನು ಹಾಕ್ಕೊಂಡು ಈ ಥರ ಹೊಲಿಬೋದು. ಬ್ಲೌಸೇ ಹೊಲಿಬೇಕು ಅಂತ ಏನಿಲ್ಲ, ನೀವು ಅಲ್ಲಿ ಬರಿಬೇಕಾದ್ರೇ ಬರೀರಿ, ಓನ್ಲಿ ಆಲ್ಟ್ರೇಷನ್ ಮಾತ್ರ ಅಂತೇಳಿ. ಆಯಿತಾ, ಬ್ಲೌಸ್ ಇದೇನು ಹೊಲಿಯಲ್ಲ ಅಂತ ಬಂದರೆ ಹೇಳಿದ್ರೆ ಆಯಿತು, ಬ್ಲೌಸ್ ಯಾವುದು ಹೊಲಿಯಲ್ಲ ಅಂತ. ಆ ಥರದ ಅಂಗಡಿಗಳು ಇಲ್ಲೂ ಇದೆ, ನಾನು ತುಂಬ ಕಡೆ ನೋಡಿದ್ದೀನಿ. ಅಂಥದ್ದು ಅಂಗಡಿಗಳಿರುತ್ತೆ, ಅವರು ಬ್ಲೌಸ್ ಏನು ಹೊಲಿಯಲ್ಲ, ಬೇರೆ ಇದೆ ಆಲ್ಟ್ರೇಷನ್ ಥರ ಮಾಡಿಕೊಂಡು ಇರ್ತಾರೆ. ಅದರಲ್ಲೂ ಸಿಗ್ಬೋದು. ಅಂದರೆ ಮನೇಲಿ ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಅದು ಒಂದು ಆಗುತ್ತೆ. ಸೊ ಈ ಥರ ನಾವು ಏನು ಅಂತ ಅಂದರೆ ಟೈಲರಿಂಗ್ ಅನ್ನುವಂಥದ್ದನ್ನು ಕಲಿಬೇಕು. ಇನ್ನು ಕೇಳಿದರೆ ಈಗ ಮೆಷಿನಿಗೆ ಎಷ್ಟಿರುತ್ತೆ, ನಾನು ಅದೇ ಹೇಳಿದೆ ಅಲ್ವಾ ನಿಮ್ಗೆ, ಅದರಲ್ಲಿ ಹೇಳಿದ್ದೆ ನಾನು, ಗೌರ್ಮೆಂಟಲ್ಲಿ ಕಲಿಸ್ತಾರೆ. ನೀವು ನೋಡಿ, ಎಲ್ಲಾದರೂ ಕೇಳಿ ನೋಡಿ, ಗೌರ್ಮೆಂಟ್ ಸ್ಕೀಮ್ ಇದೆ. 6 ಮಂತ್ ಕಲಿತ್ರೆ ನಿಮಗೆ ಟೈಲರಿಂಗ್ ಮಿಷಿನ್ ಫ್ರೀಯಾಗಿ ಕೊಡ್ತಾರೆ. ಇಲ್ಲಿ ನಾನು ನೋಡಿದ್ದೆ, ನಾನು ಬೆಂಗಳೂರಲ್ಲಿ ಮೊದಲಿದ್ದ ಮನೆ ಇದೆ ಅಲ್ವಾ, ಅಲ್ಲಿ ಎಲ್ಲರ ಮನೆಯಲ್ಲಿ ಮೆಷಿನ್ ಇತ್ತು. ನಾನು ಅಲ್ಲಿ ಇರ್ತಾ ಇದ್ರೆ ನನಗೆ ಒಂದು ಹೊತ್ತು ಸಿಗ್ತಾ ಇರಲಿಲ್ಲ ಹೊಲಿಯೋದಕ್ಕೆ. ಅಲ್ಲಿ ಇತ್ತು ನಂದು ಮೆಷಿನ್, ಆದರೂ ಅಲ್ಲಿ ಯಾರು ಕೊಡ್ತಾ ಇರಲಿಲ್ಲ ಹೊಲಿಯೋಕ್ಕೆ. ಯಾಕಂದರೆ ಅವರವರ ಮನೆಗಳಲ್ಲಿ ಇರ್ತಾ ಇತ್ತು ಮೆಷಿನು. ಅಂದರೆ ಒಂದು ಸ್ವಲ್ಪ ಹಳ್ಳಿ, ಅದು ಸ್ವಲ್ಪ ಬಡವರು ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಏನು ಅಂತಂದರೆ ಅಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಜಾಸ್ತಿಯಾಗಿ ಮೆಷಿನ್ ಇರ್ತಾ ಇತ್ತು. ಯಾಕಂತಂದರೆ ಅವರು 6 ಮಂತ್ ಹೋಗಿರೋದ್ರಿಂದ ಅವ್ರಿಗೆ ಫ್ರೀಯಾಗಿ ಮೆಷಿನ್ ಸಿಕ್ಕಿತ್ತು. ಇವಾಗಲೂ ಇದೆ, 1 ತಿಂಗಳದ್ದೇನೋ ಇದೆ ಟೈಲರಿಂಗ್ ಕಲಿಯೋದು. ಅದರಲ್ಲಿ ಮೆಷಿನ್ ಫ್ರೀಯಾಗಿ ಸಿಗಲ್ಲ ನಮಗೆ. ಸೊ ಇನ್ನು ಇದು ನಂದು ಬಂದು ಹೈ ಸ್ಪೀಡ್ ಮೆಷಿನು, ಮೆರಿಟ್ ಮೆಷಿನ್. ಇದಕ್ಕೆ ನಾನು ಅವಾಗ 11,000 ಏನೋ ಕೊಟ್ಟಿದ್ದೆ. 10,000ಕ್ಕಿಂತ ಮೇಲೆ, 11-12 ಅದರೊಳಗಡೆ. ಇವಾಗ ಒಂದು 13-14 ಸಾವಿರ ಇರ್ಬೋದು ಹೈ ಸ್ಪೀಡ್ ಮೆರಿಟಿಗೆಲ್ಲ. ಇನ್ನು ನಿಮಗೆ ಚಿಕ್ಕ ಮೆಷಿನ್ ಬೇಕು ಅಂತಿದ್ರೆ 6,000-7,000ಕ್ಕೆ ಸಿಗುತ್ತೆ. ಬಟ್ ಅದರಲ್ಲಿ ನಿಮಗೆ ಜೀನ್ಸ್ ಪ್ಯಾಂಟ್ಗಳನ್ನೆಲ್ಲ ಹೊಲಿಯೋದಕ್ಕಾಗಲ್ಲ ಅದರಲ್ಲಿ, ಆಯಿತಾ. ದಪ್ಪ ಇರುವಂಥದ್ದೆಲ್ಲ ಹೊಲಿಯೋದಕ್ಕಾಗಲ್ಲ. ಈ ಹೈ ಸ್ಪೀಡ್ ಆದರೆ ಇದರಲ್ಲಿ ನೀವು ಜೀನ್ಸ್ ಪ್ಯಾಂಟ್ ಇದೆಲ್ಲ ಹೊಲಿಬೋದು. ಓವರ್ಲಾಕ್ ಮೆಷಿನ್ ಒಂದು ಇರಲ್ಲ ಅಂತ ಅಷ್ಟೇ, ಬಿಟ್ಟರೆ ಬೇರೆ ಏನು ಇದಿಲ್ಲ. ಹೈ ಸ್ಪೀಡ್ ಮೆಷಿನೇ ಒಳ್ಳೆಯದು. ತಗೊಂಡ್ರೆ ಅದನ್ನೇ ತಗೊಂಡು ಹೊಲಿಬೇಕು. ಆ ಮೆಷಿನ್ ದುಡ್ಡಾದರೂ ಬರಬೇಕಲ್ವಾ. ಸೊ ಹಾಗಾಗಿ ಈ ಥರ ನೀವು ಏನು ಅಂತ ಅಂದರೆ ಟೈಲರಿಂಗ್ ಕಲಿಯಿರಿ. ಸುಮ್ಮನೆ ಮನೇಲಿ ಇರೋದಕ್ಕೆ, ಸುಮ್ಮನೆ ಮನೇಲಿ ಟೈಮ್ ವೇಸ್ಟ್ ಮಾಡ್ತಾ ಇರೋ ಬದಲು ಈ ಥರ ನೀವು ಜಸ್ಟ್ ನಿಮ್ಗೊಂದು ಕಾಲಲ್ಲಿ ತುಳಿಯೋದೊಂದು ಗೊತ್ತಾದರೆ ಸಾಕು. ಮತ್ತೆ ನೀವು ಕರೆಂಟ್ ಇದರಲ್ಲಿ ಮಾಡ್ಬೋದು. ಫಸ್ಟ್ ಒಂದು ಸಲ ಕಾಲಲ್ಲಿ ತುಳಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಾದರೂ ನೀವು ರಿಟರ್ನ್ ತಗೊಂಡು ಬಂದರೆ ಅಲ್ಲಿ ದಾರ ಸಿಕ್ಕಾಕೊಳ್ಳುತ್ತೆ, ಬಾಬಿಂಗ್ ಕೇಸ್ ಹತ್ರ ಎಲ್ಲ. ಆ ಮೆಷಿನ್ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ 1 ತಿಂಗಳೆಲ್ಲ ಫ್ರೀಯಾಗಿ ಗೌರ್ಮೆಂಟಿಂದ ಇದ್ದಾಗ ಹೋಗಿ ಕಲಿಯೋದಕ್ಕೆ. ಆ 1 ತಿಂಗಳಲ್ಲಿ ನಿಮ್ಗೆ ಏನೊಂದು ಬೇಸಿಕ್ ಇನ್ಫಾರ್ಮೇಷನ್ ಸಿಗುತ್ತಲ್ವಾ, ಆಮೇಲೆ ನೀವು ಯೂಟ್ಯೂಬೆಲ್ಲ ನೋಡ್ಕೊಂಡು ಕಲಿಬೋದು. ಹಾಗೆಯೇ ನಾನು ಕೂಡ ವಿಡಿಯೋಸ್ ಹಾಕಿದ್ದೇನೆ. ನೀವು ಟೈಲರಿಂಗ್ ಕಲಿಬೇಕಾದ್ರೆ ಏನೆಲ್ಲ ನಿಮ್ಮ ಹತ್ರ ಮೆಟೀರಿಯಲ್ಸ್ ಬೇಕು ಏನು ಅಂತ ಹಾಕಿದ್ದೇನೆ. ನೀವು ವಿಡಿಯೋವನ್ನು ಚೆಕ್ ಮಾಡ್ಬೋದು. ಅಥವಾ ಇನ್ನೊಂದ್ಸಲ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇನ್ನೊಂದ್ಸಲ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಓಕೆನಾ. ಈ ಥರ ನಾವು ಗೃಹಿಣಿಯರು ಏನಂತ ಅಂತಂದರೆ ಪ್ರತಿಯೊಂದಕ್ಕೂ ಏನು ಅಂತ ಹೇಳಿದರೆ ಗಂಡನನ್ನೇ ಅವಲಂಬಿತವಾಗಿರಬಾರ್ದು. ಅಂದರೆ ಕೆಲವೊಬ್ರು ಏನಂತ ಹೇಳಿದರೆ ಹಸ್ಬೆಂಡ್ಸು ಕೆಲವೊಬ್ಬರಿಗೆ ದುಡ್ಡು ಕೊಡಲ್ಲ. ನನ್ನ ಹಸ್ಬೆಂಡ್ ಹಾಗೆ ಮಾಡಲ್ಲ, ಆಯಿತಾ. ನಾನು ಬೇಡ ಅಂತ ಹೇಳಿದ್ರು ಅವ್ರು ನಂಗೆ ತೆಗೆದು ಕೊಡ್ತಾರೆ. ಈಗ ಬಟ್ಟೆ ಬೇಡ ಸಾರಿ ಬೇಡ ಅಂತ ಹೇಳಿದ್ರು ಅವ್ರು ತೆಗೆದು ಕೊಡ್ತಾರೆ ನನಗೆ, ತಗೋ ಅಂತೇಳಿ. ಕೆಲವೊಬ್ರಿಗೆ ಏನಂತ ಅಂದರೆ ಬೇಕು ನಂಗೆ ತೆಗೆದು ಕೊಡಿ ಅಂತ ಹೇಳಿದ್ರು ಕೆಲವೊಬ್ಬರಿಗೆ ತೆಗೆದು ಕೊಡೋದು ಅಂಥವ್ರು ಇರ್ತಾರೆ ಹಸ್ಬೆಂಡ್ಸು, ಆಯಿತಾ. ಅಂಥವ್ರು ಏನು ಮಾಡಿ ಅಂದರೆ ಈ ಥರ ನೀವು ಚಿಕ್ಕದಾಗಿ ಏನು ಬಂಡವಾಳ ಇಲ್ಲದೆ ಏನು ನೀವು ಮಾಡ್ಬೋದು, ಮೆಷಿನ್ ತಗೊಂಡು ಏನು ಮಾಡ್ಬೋದು. ನೀವು ಜಾಸ್ತಿ ಕಲಿಯೋದಕ್ಕೇನು ಹೋಗ್ಬೇಕು ಅಂತ ಇರಲ್ಲ. ಸೊ ಆ ಥರ ಇದು ಮಾಡಿಕೊಂಡು ನೀವು ಹೊಲ್ದುಕೊಂಡ್ರೆ ನಿಮಗೆ ಖರ್ಚಿಗಾದರೂ ದುಡ್ಡು ಆಗುತ್ತೆ. ಓಕೆನಾ. ಇನ್ನು ಇದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಖಂಡಿತವಾಗ್ಲೂ ಕಾಮೆಂಟ್ ಮಾಡ್ಬೋದು. ಇನ್ನು ಹೊಲಿಯೋದಿದೆ ನಾನು, ಹಾಗಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ನಾನು ಮಾಡಿರೋದು. ಸೊ ನೆಕ್ಸ್ಟ್ ನಾನು ಬ್ಲೌಸ್ ಹೊಲ್ದಿರೋದು ಅದೆಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ. ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಫ್ರೆಂಡ್ಸ್.